ಓದಕ್ಕಿಲ್ಲ. ಯಾಕೆ? ಓದಕ್ ನಂಗೆ ಇಷ್ಟ ಇಲ್ಲ. ಬೇರೆ ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನಿ. ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ಅಂಗಡಿ ಇಡ್ತೀನಿ. ನಮ್ಗೆ ಯಾಕಪ್ಪ ವ್ಯಾಪಾರ ಗೀಪಾರ ಎಲ್ಲ? ನಮ್ ಜೊತೆಲೆ ಇದ್ದು ಬೇಸಾಯ ಮಾಡುವಂತೆ. ನಮ್ಮ ಮಣ್ಣಿನ ಕೆಲಸ ಮಾಡಲ್ಲ. ಯಾಕೆ? ಆ ಕಚ್ಚಡ ಕೆಲಸ ನನ್ಗೆ ಇಷ್ಟ ಇಲ್ಲ. ಏನಂದ್ರೆ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡಕ್ ಕಚ್ಚಡ ಕೆಲಸ ಅಂತೀಯಾ? ಅಲ್ಲೋದು ಬಿಡ್ತೀನಿ ನೋಡು. ನಾ ಸತ್ರು ಆ ಕೆಲಸ ಮಾಡಲ್ಲ. ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಹಾಗಾದ್ರೆ ಇವತ್ತಿನಿಂದ ನಿಮ್ ಕಾಲಿಗೆ ಮಾರ ಸತ್ತ. ಅಯ್ಯೋ ಬೇಡ ಬೇಡ ಅಂದ್ರೂ ಕೇಳಿದಷ್ಟು ಹಣ ಕಳಿಸಿ ಓದಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ನೋಡ್ದೆ ಈಗ? ಹೋಗ್ಲಿ ಅಕ್ಕ, ಇನ್ನು ಹುಡುಗ ಎಗರಾಡ್ತಾನೆ. 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೇ ಸರಿ ಹೋಗುತ್ತೆ. ಏನ್ ಸರಿ ಹೋಗ್ತಾನೋ ಏನೋ. ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗ್ಯಾಕೋ ಹೆದರಿಕೆ ಆಗುತ್ತೆ. ಮುನಿಯ, ನೀವ್ ಊಟ ಮಾಡಪ್ಪ. ಬೇಡ ಕಣಕ್ಕ, ಮಾರನ ವಿಷಯದಲ್ಲಿ ನಾನು ಯಾಕೋ ಸಿದ್ದೊಡಕ್ಬಿಟ್ಟೆ. ಕೋಪ ಎಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ನೀನು ಮುನಿಯನ್ ತಮ್ಮ ಮಾರ ಅಲ್ವಾ? ಮಾರ ಆದ್ರೂ ಮುನಿಯನ್ ತಮ್ಮ ಅಲ್ಲ. ನಿಂಗೇನೋ ಬಂತು ಮಲ್ಲಾಗ್ರ? ಯಾಕೋ ಹಿಂಗ್ ಕಾರವಾಗಿ ಮಾತಾಡ್ತೀಯಾ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಯಾ? ನಂಗೊತ್ತು. ನವಿಲು ಕುಣಿತದೆ ಅಂತ ಕೆಂಬೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕಾಯ್ತದೇನು? ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗಿ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ. ಆಯ್ತಾ? ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ. ಅದ್ ನನಗೆ ಇಷ್ಟ ಇಲ್ಲ. ಅಲ್ಲ ಕಣೋ, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಬೇಡವಾ? ಅಣ್ಣನ್ ಕೇಳ್ದೆ, ಕೊಡಲ್ಲ ಅನ್ಬಿಟ್ಟ. ಅದ ನಿನ್ ಸಂಕಟ. ಮಾರ, ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ? ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ. ನೀನೇನ್ ಹೆದರ್ಕೋಬೇಡ. ನಿಂಗೆ ನಾನು ಹಣ ಕೊಡ್ತೀನಿ. ನೀವು ಕೊಡ್ತೀರಾ? ಊರಿಗೆ ತಂದೆ ಆಗಿರೋ ನಾನು ನಮ್ಮ ಮಾರನ ಕೈ ಬಿಟ್ಬಿಡ್ತೀನ. ಯೋಚನೆ ಮಾಡಬೇಡ, ನಾನು ಹೇಳ್ದಾಗ ಕೇಳು. ನಡಿಯೋ. ಆಸ್ತಿಯಲ್ಲಿ ನನಗೂ ಸಮ ಪಾಲ್ಬೇಕು. ಏನಂದೆ? ನೀನು ಪಾಲ್ ಕೇಳ್ತಾ ಇದೀಯಾ? ಯಾಕೆ ಕೇಳಬಾರ್ದು? ನಾನೇನ್ ಭಿಕ್ಷೆನ ಬೇಡ್ತಾ ಇದ್ದೀನಿ? ನಮ್ಮ ಅಪ್ಪನ ಆಸ್ತಿಯಲ್ಲಿ ಬರ್ಬೇಕಾದ್ದನ್ನು ನಾನು ಕೇಳ್ತಾ ಇದ್ದೀನಿ. ಬೇಡ ಮಾರ, ಊರೆಲ್ಲ ಸೇರ್ಬೇಕು, ಒಟ್ಟಾಗಿ ಸಾಗೋಳಿ ಮಾಡ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈಗ ನಮ್ಮಲ್ಲೇ ಪಾಲ್ ಮಾಡ್ಕೊಳ್ಳೋದಾ? ತಪ್ಪು ಕಣಪ್ಪ, ತಪ್ಪು. ಆಹಾ, ನಮ್ಮಪ್ಪನ ಆಸ್ತಿಯಲ್ಲಿ ನೀವು ಇಷ್ಟು ದಿನ ಸುಖ ಪಟ್ಟಿ ಸಾಲದು. ಯಾರೋ ಸುಖ ಪಟ್ಟಿದ್ದು? ಇಷ್ಟ ದಿನ ದಿಮಾಕ್ ಮಾಡಿ ನೀನ್ ತಿಂದಿಲ್ಲ? ಕಾಲೇಜ್ ಹಣ, ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ? ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ್ಣು ಕೊಟ್ಟಿದ್ದು ಇವನು. ಯಾರು ತೀಟೆ ಕೊಟ್ಟ? ನನ್ನ ತಮ್ಮ ಕಾಲೇಜಲ್ಲಿ ಓದ್ತೀಯಾನೆ ಅಂತ ಇಡೀ ಹಳ್ಳಿಲೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಾಗೆ ಅನ್ಕೋ, ನಾನ್ ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ. ಆದ್ರೂ ನಾನ್ ನಿನ್ನ ಅಣ್ಣ ಅಲ್ವಾ? ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಕಣೋ. ನೋಡು, ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ. ನಿನ್ ಜಮೀನಲ್ಲೇ ನಾನ್ ಬಂದು ಕೂಲಿ ಕೆಲಸ ಮಾಡ್ತೀನಿ. ಆದ್ರೆ ಪಾಲ್ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣೋ, ನಿನ್ ಕೈ ಮುಗಿತೀನಿ. ಹಿಂದೆ ಯಾವನಿಗೆ ಬೇಕು? ನನ್ನ ಪಾಲ್ ನನಗೆ ಕೊಟ್ಬಿಡು. ಇಲ್ದೇ ಇದ್ರೆ ಅದನ್ನ ತಗೊಳ್ಳೋ ದಾರಿ ನನಗೂ. ಹೇಗೋ ತಗೋತೀಯಾ? ಓಟಿದೆ ಕಚೇರಿ. ಮಾರನ್ ಹೊಡಿಬೇಡಮ್ಮ, ಮಾರನ್ ಹೊಡಿಬೇಡ. ಮುಚ್ಚೆ ಬಾಯಿ. ದೇವ್ರಂತ ಮುನಿಯನ್ ಬಿಟ್ಬಿಟ್ಟು ಈ ಮನೆ ಹಾಳನ್ನ ಮೆಚ್ಕೋತಾ ಇದ್ದೀನಿ. ಯಾವಾಗ ಇವನ್ ಪಾಲ್ ಕೇಳಿದ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು. ನೀನ್ ಯಾಕೆ ಹೇಳ್ತಿ ಚೆನ್ನಿ? ಸಂಬಂಧ ಏನು ಹಳೆ ಬಟ್ಟೆನ ಹರಿಯೋಕೆ? ನೀನ್ ಯಾವತ್ತಿದ್ರು ನನ್ನ ಮಳೆ. ಅದನ್ನ ಕನಸಿನಲ್ಲೂ ನೆನ್ಸ್ಕೋಬೇಡ. ಹೋಗೋ. ಸುಮ್ನೆ ನಾನು ಯಾಕೆ ಹೋಗ್ಲಿ? ನನ್ನ ಪಾಲ್ ನನಗೆ ಬಿಸಾಕಿ. ಅದನ್ ಬಿಟ್ಟು ಬರೀ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ. ಮುನಿಯ, ತಳ್ಳವನ ಆಚೆಗೆ. ಇದು ಅವನ್ ಮಾತಲ್ಲ ಅಕ್ಕ, ಯಾರೋ ಒಂದ್ ತಲೆ ಕೆಡ್ಸಿದ್ದಾರೆ ಪಾಪ. ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ನಡ ಮುರಿತೀರಾ? ನಿಮ್ ಸ್ವಂತ ತಮ್ಮ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ನಾನ್ ಮನೆ ತಾಯಿ ಮಗ, ಅದಕ್ಕೆ ನಾನು ಸಾಯಿಸಿ ನನ್ನ ಆಸ್ತಿ ಎಲ್ಲ ಹೊಡ್ಕೊಳಕ್ ನೋಡ್ತಾ ಇದ್ದೀರಾ? ಇನ್ನೊಂದ್ಸಲ ಈ ಮಾತನ್ಬೇಡ. ಪಂಚಾಯತಿ ಸೇರ್ಸು, ನಿನಗೇನೇನ್ ಬೇಕು ಎಲ್ಲ ಬರ್ಕೊಡ್ತೀನಿ. ಬಾ ದಾರಿಗೆ.